ಮೊನ್ನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯಿಂದ ಭಾರತ ಸರ್ಕಾರ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿತ್ತು. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನು ಬಿಡೋದಿಲ್ಲ ಅನ್ನೋಂಥ ಆದೇಶ ಒಂದು ಕಡೆ ಆದರೆ ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಭಾರತವನ್ನು ತೊರೆದು ಪಾಕಿಸ್ತಾನಕ್ಕೆ 48 ಗಂಟೆಗಳ ಒಳಗಾಗಿ ವಾಪಸ್ ಆಗಬೇಕು. ಇನ್ನು ಲಾಂಗ್ ಡ್ಯೂರೇಷನ್ ವೀಸಾ ಪಡೆದು ಭಾರತದಲ್ಲಿ ವಾಸ ಮಾಡ್ತಾ ಇರೋರು ಕೂಡ 48 ಗಂಟೆಗಳ ಒಳಗಾಗಿ ಪಾಕಿಸ್ತಾನಕ್ಕೆ ಹೋಗಬೇಕು, ಭಾರತವನ್ನು ಬಿಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿತ್ತು. ತುಮಕೂರಿನಲ್ಲಿಯೂ ಕೂಡ 3 ಪಾಕ್ ಮಹಿಳೆಯರು ಇರುವಂಥದ್ದು ಗೊತ್ತಾಗಿರುವಂಥದ್ದು. ಭಾರತ ಸರ್ಕಾರ ಏನು ಆದೇಶವನ್ನು ಮಾಡಿತ್ತು, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ನಂತರ ಭಾರತದಲ್ಲಿರುವಂಥ ಪಾಕ್ ಪ್ರಜೆಗಳೆಲ್ಲರೂ ಕೂಡ 48 ಗಂಟೆಗಳ ಒಳಗಾಗಿ ಪಾಕಿಸ್ತಾನಕ್ಕೆ ಮರಳಬೇಕು ಹಾಗೂ ಲಾಂಗ್ ಡ್ಯೂರೇಷನ್ ವೀಸಾವನ್ನು ಪಡೆದುಕೊಂಡಿರುವಂಥವರು ಕೂಡ ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಮರಳಬೇಕು ಅನ್ನೋ ಆದೇಶವನ್ನು ಹೊರಡಿಸಿತ್ತು. ಅದರಂತೆ ಈಗ ತುಮಕೂರಿನ ಜಿಲ್ಲೆಯಲ್ಲಿ ಕೂಡ 3 ಪಾಕ್ ಮಹಿಳೆಯರು ಇರುವಂಥದ್ದು ಗೊತ್ತಾಗಿದೆ. ಸುಮಾರು ವರ್ಷಗಳ ಹಿಂದೆ ಪಾಕಿಸ್ತಾನದಿಂದ ಮದುವೆಯಾಗಿ ತುಮಕೂರಿಗೆ ಬಂದಿದ್ದಂತಹ ಮಹಿಳೆಯರು ಒಬ್ಬರು 20 ವರ್ಷದ ಹಿಂದೆ ಬಂದಿದ್ರೆ ಇನ್ನಿಬ್ಬರು ಕೂಡ 10 ವರ್ಷಗಳ ಹಿಂದೆ ಬಂದಿರ್ತಾರೆ. ತುಮಕೂರು ನಗರದಲ್ಲಿಯೇ ವಾಸ ಮಾಡ್ತಾ ಇರ್ತಾರೆ. ಗಂಡ ಮಕ್ಕಳು ಹೆಂಡತಿಯೊಂದಿಗೆ ಸುಖ ಸಂಸಾರವನ್ನು ನಡೆಸ್ತಾ ಇದ್ದ ಮಹಿಳೆಯರಿಗೆ ಈಗ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಈಗ ಭಾರತ ಸರ್ಕಾರ ಏನು ಆದೇಶವನ್ನು ತೆಗೆದುಕೊಂಡಿದೆ, 48 ಗಂಟೆಗಳ ಒಳಗಾಗಿ ಭಾರತವನ್ನು ಬಿಟ್ಟು ಪಾಕಿಸ್ತಾನಿ ಪ್ರಜೆಗಳೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಆಗಬೇಕು ಹಾಗೂ ಲಾಂಗ್ ಡ್ಯೂರೇಷನ್ ವೀಸಾ ಪಡೆದವರು ಕೂಡ ವಾಪಸ್ ಆಗಬೇಕು ಅಂತ. ಅದರ ನಿಟ್ಟಿನಲ್ಲಿ ಈಗ ತುಮಕೂರಿನಲ್ಲಿರುವಂತಹ 3 ಪಾಕಿಸ್ತಾನಿ ಮಹಿಳೆಯರು ವಾಪಸ್ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ಇಲ್ಲಿ ತುಮಕೂರಿನಲ್ಲಿ ಬಂದು ವಾಸ ಮಾಡಿ ಸುಖ ಸಂಸಾರ ನಡೆಸ್ತಾ ಇರುವಂತಹ ಮಹಿಳೆಯರಿಗೆ ಇಲ್ಲಿಯೇ ಇದ್ದು ಸಂಸಾರ ನಡೆಸೋದಕ್ಕೆ ಬಿಡ್ತಾರಾ ಅಥವಾ ಪಾಕಿಸ್ತಾನಕ್ಕೆ ವಾಪಸ್ ಹೋಗಬೇಕು ಅಂತ ಹೇಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.